ಬ್ರೀಮ್ಸ್ನಲ್ಲಿ ಕೆಲಸ ಮಾಡುವ ಸ್ವಚ್ಛತಾ ಕರ್ಮಿ ಲಕ್ಷ್ಮಿ ಎನ್ನುವ ಮಹಿಳೆ ಬ್ರೀಮ್ಸ್ ಸೂಪರ್ವೈಸರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳ್ಗೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದಿಢೀರನೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರ ಕಾಲಿಗೆ ಬಿದ್ದು ನನಗೆ ನ್ಯಾಯ ಕೊಡಿಸಿ ಎಂದು ಅಳಲು ತೋಡಿಕೊಂಡಿದ್ದಾರೆ. 10 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪ್ರಕಾಶ್ ಮಾಳ್ಗೆ ನಮ್ಮ ಸೂಪರ್ವೈಸರ್ ಆಗಿದ್ದು ನಮಗೆ ಅವರು ಮಾನಸಿಕ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾರೆ ಎಂದು ನೊಂದ ಬ್ರೀಮ್ ಸ್ವಚ್ಛತಾ ಕರ್ಮಿ ಲಕ್ಷ್ಮಿ ತಮ್ಮ ನೋವು ತೋಡಿಕೊಂಡಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ರೂ ದೂರು ದಾಖಲಿಸಿಕೊಳ್ಳಲಿಲ್ಲ. ಬದಲಾಗಿ ಪ್ರಕಾಶ್ ಮಾಳ್ಗೆ ಅವರು ನನಗೆ ಯಾರೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಪೊಲೀಸರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂದು ನಮಗೆಲ್ಲ ಕೀಳರಿಮೆ ಭಾವನೆಯಿಂದ ಮಾತನಾಡ್ತಾರೆ ಎಂದು ಮಾಧ್ಯಮದವರ ಮುಂದೆ ತಡಪಡಿಸುತ್ತಾ ಹೇಳಿದ್ದಾರೆ. ಮಹಿಳೆಗೆ ಮಾತನಾಡ್ಲಿಕ್ಕೂ ಬರ್ತಾ ಇಲ್ಲ, ಒಂದು ರೀತಿಲಿ ಅಸಹಾಯಕಳಾಗಿದ್ದಾಳೆ. ನಾ ಹೇಳಿದ ಹಾಗೆ ಕೇಳಬೇಕು, ನಾ ಕರೆದರೆ ಬರಬೇಕು, ಇಲ್ಲವಾದಲ್ಲಿ ನೌಕರಿಯಿಂದ ತೆಗಿತೀನಿ ಎಂದು ಧಮಕಿ ಹಾಕ್ತಾರೆ ಎಂದು ಪ್ರಕಾಶ್ ಮಾಳ್ಗೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಸ್ವಚ್ಛತಾ ಕರ್ಮಿ ಲಕ್ಷ್ಮಿ ಅವರು. ಈ ಬಗ್ಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿ, ಈ ಬಗ್ಗೆ ತನಿಖೆ ನಡೆಸಲಾಗುವುದು. ಇಷ್ಟು ಮಹಿಳೆಯರು ಕೆಲಸ ಮಾಡುವ ಸ್ಥಳದಲ್ಲಿ ಈ ರೀತಿ ಘಟನೆ ಆಗಿದೆ ಅಂದರೆ ಪಾಶ್ ಕಮಿಟಿ ಮೂಲಕ ಎಲ್ಲವನ್ನ ಗಂಭೀರವಾಗಿ ತನಿಖೆ ಮಾಡಲಾಗುವುದು, ಸಂತ್ರಸ್ತೆಗೆ ನ್ಯಾಯ ಕೊಡಿಸಲಾಗುವುದು ಎಂದು ತಿಳಿಸಿದರು. ನಾನು 10 ವರ್ಷದ ಕೆಲಸ ಮಾಡ್ತಿದ್ದೆ. ಬಟ್ ಪ್ರಕಾಶ್ ಮಾಳ್ಗೆ ಅಂತಾರೆ, ನೀನು ನನ್ನ ಮಾತು ಕೇಳಬೇಕು, ಇಲ್ಲ ಅಂದರೆ ಯಾರು ಹೇಳಿದ್ರೆ ನೀವು ಹೊರಗೆ ಮಾತು ತಂದೆ ಅಂದ್ರೆ ನೀವು ಹೊಡೆದಾಗ್ತಿ ಅಂತಂದಾರೆ. ಪ್ರಕಾಶ್ ಮಾಳ್ಗೆ ಅವ್ರು ನಮ್ಮ ಮೇಲೆ ಸುಪ್ರೀಚರ್ ಆದ್ರೆ ನೀವೇನು ಕೆಲಸ ಮಾಡ್ತೀರಿ? ನಾನು ಆಯಮ್ಮ ಕೆಲಸ ಮಾಡಿ ಎಲ್ಲಿ ಮಾಡತ್ತೀರಿ? ಇಲ್ಲೇ ಪ್ರೀತಿದ ಎದ್ರ ಸಲುವಾಗಿ ಏನು ಯಾವ ಕಾರಣಕ್ಕಂತ ಅವ್ರು ನೀವು ಬೇಕು ನನಗೆ ಅಂದಾರ. ಅಂದ್ರೆ ನಂಗೆ ಆಗಲ್ಲ ಅಂದಿದೆ, ಅಂದ್ರೆ ಹಿಂಗೆ ಕೆಲಸ ಮಾಡಿಕೊಡಲ್ಲ ಅಂತಂದಾರ. ಅದಕ್ಕೆ ನಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ಯಾರು ಏನು ಮಾಡಲ್ರಿ, ಯಾವ ಆಫೀಸರ್ ಏನು ಮಾಡಲ್ರು, ಯಾವ ಪೊಲೀಸರು ಏನು ಮಾಡಲ್ರಿ ಅಂತಾರೆ. ಯಾವಾಗ ಕೊಟ್ರಿ? ಕೊಟ್ಟಿದೆ. ಯಾವಾಗ ಕೊಟ್ರಿ? FIR ಯಾವಾಗ ಮಾಡ್ರಿ? FIR ಮಾಡಿಲ್ಲ ಅವ್ರು ಇನ್ನ. ದೂರು ಕೊಟ್ರಿ? ಕೊಟ್ಟಿದೆ. ಏನಂತ ಕೊಟ್ರಿ? ನನಗೆ ಈ ಥರ ನನ್ನ ಕಿರುಕುಳ ಕೊಡ್ಲತ್ತಾರ ಅಂತ ಹೇಳಿ ಕೊಟ್ಟಿದೆ. ಏನು ಲೈಂಗಿಕ ಕಿರುಕುಳ ಕೊಡತ್ತಾರ? ನಂಗೆ ಟೀಚರ್ ಮಾಡ್ತಾರ ಸಿಕ್ತಲ್ಲ, ಅದಕ್ಕೆ ನೀವು ಬ್ರಿಮ್ಸ್ ಡೈರೆಕ್ಟರ್ ಗಮನ ಮತ್ತೆ ಮೂರನೇದು ಈ ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಸೆಕ್ಷುವಲಿ ಹರಾಸ್ ಮಾಡ್ತಾರೆ ಒಬ್ಬರು ಸೀನಿಯರು ಅಂತ. ಸೊ ಅದು ಒಂದು ತನಿಖೆ ಆಗಬೇಕು. ಮತ್ತು ಇವ್ರ ಹತ್ರ ಪಾಶ್ ಕಮಿಟಿ, ಯಾಕಂದರೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಪಾಶ್ ಕಮಿಟಿ ಅದರದ್ದು ಸಬ್ಮಿಟ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಈ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾನು ಚೆಕ್ ಮಾಡಬೇಕು. ಯಾಕಂದರೆ ಅವ್ರು ನನಗೆ ಇವಾಗಲೇ ಕಂಪ್ಲೇಂಟ್ ಮಾಡಿರೋದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಕಮಿಟಿಯಲ್ಲಿ ಏನೆಲ್ಲ ಇವರು ನಿರ್ಧಾರ ಮಾಡಿದ್ದಾರೆ ಈ ಹೆಣ್ಣು ಇಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ನಿನ್ನೆ ಬಂದಿದೆ, ಇವತ್ತು ಕೊಟ್ಟಿದ್ದಾರೆ. ನಾನು ಇವತ್ತು ಇವ್ರ ಹತ್ರ ಪಾಶ್ ಕಮಿಟಿ ಈ ತಾಯಿ ಬಗ್ಗೆ ಏನೆಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ SP ಇದಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ. ನಾನು ಅದನ್ನೆಲ್ಲ ನನ್ನ ಆಫೀಸ್ ಥ್ರೂ ಅದನ್ನೆಲ್ಲ ತಾಯಿಗೆ ನ್ಯಾಯ ಕೊಡುವಂಥ ಕೆಲಸದಲ್ಲಿ ನಾವು ಕೆಲಸ ಮಾಡ್ತೀವಿ. ತನಿಖೆ ಆಗಬೇಕು. ಈಗ ಅವ್ರಿಗೆ ನಾನು ಆ್ಯಕ್ಷನ್ ತೊಗೊಳ್ಳೋದಿರಲ್ಲ, ನಾನು ಬರೆಯೋದಷ್ಟೇ. ಅಥಾರಿಟಿ, ಐ ಆಮ್ ದ ರೈಟಿಂಗ್ ಅಥಾರಿಟಿ. ಜಸ್ಟ್ ನಾವು ಕನ್ಸರ್ನ್ SP ಬರೀತೀವಿ. ಈಗ ನಮ್ಮ ದೂರು ಕೂಡ ಕೊಟ್ಟಿದ್ದಾರಂತೆ ಮೇಡಮ್ ಅವರು. ಇಲ್ಲ, ಈಗ ನಿನ್ನೆ ಬಂದು ಅವ್ರು ನನಗೆ ರಾತ್ರಿ 11:30ಗೆ ದೂರು ಕೊಟ್ಟರು. ಈಗ ಬಂದು ನನಗೆ ಹೇಳಿದ್ದಾರೆ, ನಾನು DC ಆಫೀಸಲ್ಲಿ ಏನಂತ ಕೊಟ್ಟಿದ್ದಾರೆ? ಇಲ್ಲ ಮೇಡಮ್, ನಿಮಗೆ ಇವಾಗ ಕೊಟ್ಟಿದ್ದಾರೆ, ಅದು ಹಿಂದೆ ಡೈರೆಕ್ಟರ್ ಅದೇ ಅದನ್ನು ನಾನು ವಿಚಾರ